ಆಮೆನ್. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ದೇವರ ಒಂದು ಆಲೋಚನೆ, ದೇವರ ಉದ್ದೇಶಗಳು ನಮ್ಮ ಜೀವಿತದಲ್ಲಿ ಹೇಗಿರ್ತದೆ, ಹೇಗೆ ಕಂಡುಕೊಳ್ಳಬೇಕು, ಹೇಗೆ ಅದನ್ನು ಮಾಡಬೇಕು, ಹೇಗೆ ನಿಲ್ಲಬೇಕು ಅಂತ ಅನೇಕ ವಿಷಯಗಳನ್ನು ನಾವು ಕರ್ತನ ವಾಕ್ಯದ ಮುಖಾಂತರ ತಿಳ್ಕೊಂಡಿದ್ದೇವೆ. ಹಲ್ಲೆಲೂಯ. ನಾನು ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯ. ಮತ್ತೆ ಅನೇಕ ಸಮಯಗಳಲ್ಲಿ ನಾವು ದೇವರ ಕಾರ್ಯಗಳನ್ನು, ಕೆಲಸಗಳನ್ನು ಮಾಡಬೇಕು ಅಂದಾಗ ನಿರ್ದಿಷ್ಟವಾಗಿ ದೇವರು ಇಂಥದ್ರಿಂದನೇ ಪ್ರಾರಂಭಿಸ್ತಾರೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಒಂದೇ ಸಾರಿಯಾಗಿ ನಮ್ಮನ್ನು ದೇವರು ಪ್ರವಾದಿಯನ್ನಾಗಿ ನೇಮಿಸಿ ಬಿಡೋದಿಲ್ಲ. ಹಲ್ಲೆಲೂಯ. ಆಯ್ತಾ? ಏನ್ ಮಾಡೋದಿಲ್ಲ? ಪ್ರವಾದಿಯನ್ನಾಗಿ ನೇಮಿಸಿ ಬಿಡೋದಿಲ್ಲ. ಯಾವುದೇ ಒಂದು ಕೆಲಸವನ್ನ ದೇವರು ಕೊಡುವುದಕ್ಕಿಂತ ಮುಂಚೆ ಒಂದು ಸಣ್ಣ ಕೆಲಸವನ್ನ ಕೊಡ್ತಾರೆ. ಹಲ್ಲೆಲೂಯ. ಅಬ್ರಹಾಮನು ಎಲ್ಲ ಮನೆ ಮಠವನ್ನ ಬಿತ್ತು ಹೊರಗಡೆ ಬಾ ಅಂತ ದೇವರು ಹೇಳುವುದಕ್ಕಿಂತ ಮುಂಚೆ, ಖಂಡಿತವಾಗಿ ನನಗೊಂದು ಡೌಟ್ ಇದೆ, ಅದಕ್ಕೆ ಮುಂಚಿತವಾಗಿ ದೇವರು ಯಾವುದೋ ಒಂದು ವಿಷಯದಲ್ಲಿ ಅವನಿಗೆ ಏನ್ ಮಾಡಿರ್ತಾರೆ? ಪರೀಕ್ಷೆ ಮಾಡಿರ್ತಾರೆ ಅಲ್ವರ. ಇಷ್ಟು ದೊಡ್ಡ ಡಿಸಿಷನ್ ಯಾರಾದ್ರೂ ಒಬ್ರಿಗೆ ಹೇಳಬೇಕು ಅಂದ್ರೆ ಅವ್ರು ಅದನ್ನ ಕೇಳ್ತಾರಾ ಇಲ್ಲವಾ? ಹಲ್ಲೆಲೂಯ. ಕರ್ತನ ಪರೀಕ್ಷೆ ಮಾಡ್ತಾನ ಇಲ್ಲವಾ? ಹೌದ್ರಾ? ಅದೇ ರೀತಿಯಾಗಿ ದೇವರು ಯಾವುದೋ ಒಂದು ಉದ್ದೇಶದೊಟ್ಟಿಗೆ ನಮ್ಮನ್ನು ಕರೆದ ಮೇಲೆ, ಕರೆದಿದ ತಕ್ಷಣ ನಮ್ಮನ್ನ ಪ್ರವಾದಿಯನ್ನಾಗಿಯೋ ದೊಡ್ಡ ಸೇವಕರನ್ನಾಗಿ ಇಡೋದಿಲ್ಲ. ನಮ್ಮನ್ನ ಸ್ಟಾರ್ಟಿಂಗ್ ಇಂದ, ಪ್ರಾರಂಭದಿಂದಲೇ ಸ್ಟಾರ್ಟ್ ಮಾಡೋದು. ಹಲ್ಲೆಲೂಯ. ಅದಕ್ಕೆ ನಾವು ಸೇವೆಯನ್ನ ಮಾಡ್ತಾ ಮಾಡ್ತಾ ಮಾಡುವಾಗಲೇ ನಮಗೊಂದು ಕ್ಲಿಯಾರಿಟಿಯನ್ನು ಬರೋದು. ತಂಗಿ ಒಂದು ಮಾತು ಹೇಳ್ತು, ನಮಗೆ ಒಂದು ಕಾನ್ಫಿಡೆನ್ಸ್ ಬರೋವರೆಗೂ ನಾವು ಕಾಯದೆ ಏನು ಮಾಡಬೇಕು? ಕಾನ್ಫಿಡೆನ್ಸ್ ಬರೋವರೆಗೂ ಕಾಯ್ತಾ ಇದ್ರೆ ಮುದುಕರಾಗ್ಬಿಡ್ತೀವಿ. ಹೌದ್ರಾ? ನಮ್ಗೆ ಸಾಯೋವರು ಕಾನ್ಫಿಡೆನ್ಸೇ ಬರಲ್ಲ, ವಾಕ್ಯನೇ ಹೇಳಲ್ಲ. ಹಲ್ಲೆಲೂಯ. ಕಾನ್ಫಿಡೆನ್ಸ್ ಬರೋವರೆಗೂ ಕಾಯೋದಲ್ಲ, ಸಣ್ಣ ಸಣ್ಣ ವಿಷಯಗಳನ್ನು ಮಾಡ್ತಾ ಮಾಡ್ತಾ, ಹಲ್ಲೆಲೂಯ, ಸಣ್ಣ ಸಣ್ಣ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತಾ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೀವು ಅಪೊಸ್ತಲ ಪೌಲನ ಜೀವಿತವನ್ನು ಕರೆಕ್ಟಾಗಿ ತೆಗೆದುಕೊಂಡ್ರೆ, ಆತನ ತೆಗೆದ ತಕ್ಷಣ ಆ ಒಂದು ದಮಸ್ಕ ಪಟ್ಟಣಕ್ಕೆ ಹೋಗುವಾಗ ಯೇಸು ಕ್ರಿಸ್ತನನ್ನು ಕಂಡು, ಹಲ್ಲೆಲೂಯ, ಆ ದಮಸ್ಕ ಪಟ್ಟಣಕ್ಕೆ ಹೋದ ಮೇಲೆ 3 ದಿವಸ ಕಣ್ಣು ಕಾಣದವನಾಗಿ ಒಬ್ಬ ಪ್ರವಾದಿ ಬಂದು ಅವನಿಗೋಸ್ಕರ ಪ್ರಾರ್ಥನೆ ಮಾಡಿ ಅವನ ಕಣ್ಣುಗಳೆಲ್ಲ ತೆರೆಯಲ್ಪಟ್ಟ ಮೇಲೆ ಒಂದೇ ಸರಿ ಅವನು ಹೋಗಿ ದೇವರ ವಾಕ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಲಿಲ್ಲ. ಅವನು ಅನೇಕ ವರ್ಷಗಳು ಕರ್ತನ ಸನ್ನಿಧಿಯಲ್ಲಿ ಕಾದಿದ್ದು, ಆಮೇಲೆ ಶಿಷ್ಯರೊಟ್ಟಿಗೆ ಸೇರಿ ಸುವಾರ್ತೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸಿ, ಹಾಗೆ ಅವರ ಜೊತೆಯಲ್ಲಿ ಹೋಗ್ತಾ 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 ಹಲ್ಲೆಲೂಯ ಸೇವೆ ಮಾಡ್ತಾ 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 ಒಂದು ದಿವಸ ದೇವರು ಅವನಿಗೋಸ್ಕರ ಇರುವಂತ ಕಾರ್ಯವನ್ನ ಏನ್ ಮಾಡ್ತಾರೆ? ಪ್ರತ್ಯೇಕಿಸ್ತಾರೆ. ಅದೊಂದು ವಾಕ್ಯವನ್ನು ಓದ್ಕೊಂಡ್ಬಿಡೋಣ, ಟೈಮ್ ಆಗ್ಬಿಡ್ತು. ಸ್ತೋತ್ರ. ಇವತ್ತು ಕರೆಕ್ಟ್ ಟೈಮು ಮುಗಿದಿದೆ, ನಾನು ಲೇಟ್ ಮಾಡಬಾರ್ದು ಅಂದ್ಕೊಳ್ತೀನಿ. ಹಲ್ಲೆಲೂಯ. ಸ್ತೋತ್ರ. ಅಪೊಸ್ತಲ ಕೃತ್ಯಗಳು ಸ್ತೋತ್ರ 13ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಾನು ಮುಗಿಸ್ಕೊಂಡ್ಬಿಡ್ತೇನೆ. ಸಾಕು. ಹಲ್ಲೆಲೂಯ. ನೋಡ್ರಿ, ಇದಕ್ಕೆ ಮುಂಚೆ ಬಾರ್ನಬಾ, ಪೌಲನು ಅಂದ್ರೆ ಸೌಲನು ಏನ್ ಮಾಡ್ತಾ ಇದ್ದಾರೆ? ಸೇವೆ ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಸೇರಿ ಉಪವಾಸ ಮಾಡ್ತಾ ಇದ್ದಾರೆ, ಕೀಬೋರ್ಡ್ ಬಾರಿಸ್ತಾರೆ, ಗಿಟಾರ್ ಬಾರಿಸ್ತಾರೆ, ವಾಕ್ಯಗಳನ್ನ ಹೇಳ್ತಾ ಇದ್ದಾರೆ, ಸಾಕ್ಷಿಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲರೂ ಗುಂಪಾಗಿ ಹೋಗಿ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾರೆ, ಇಬ್ಬರಿಬ್ಬರಾಗಿ ಹೋಗಿ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ನೋಡಿ, ಅವರವರಿಗೆ ನೇಮಿಸಿದಂಥ ಕೆಲಸವನ್ನ ಮಾಡ್ತಾ 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 ಪವಿತ್ರಾತ್ಮ ಒಂದು ದಿನ ಏನು ಮಾಡ್ತಾರೆ? ನಾನು ಪೌಲನನ್ನ, ಬಾರ್ನಬನನ್ನ ನೇಮಿಸಿದ ಕೆಲಸಕ್ಕೆ ಏನ್ ಮಾಡ್ರಿ? ಪ್ರತ್ಯೇಕಪಡಿಸ್ರಿ. ಆದ್ರಿಂದ ದೇವರು ನಮ್ಮನ್ನ ಕರೆದಿದ್ದು ಒಂದೇ ಸಾರಿ ಮೇಲೆ ತೆಗೆದುಕೊಂಡು ಹೋಗೋದಿಲ್ಲ. ಹಲ್ಲೆಲೂಯ. ತುಂಬಾ ಕಡೆಯಲ್ಲೂ ಇರೋದಿಲ್ಲ. ಇಟ್ಸ್ ಎ ಪ್ರೋಸೆಸ್. ಏನ್ ಹೇಳ್ರಿ? ಇಟ್ಸ್ ಎ ಪ್ರೋಸೆಸ್. ಪ್ರತಿದಿನದ ಕೆಲಸ ಇದ್ದ ಹಾಗೆ. ಹೇಗೆ ಒಂದು ಕೆಲಸಕ್ಕೆ ನಾವು ಸೇರಿದಾಗ ಪ್ರಾರಂಭದಲ್ಲಿ ಕೆಲಸಗಾರರಾಗಿರ್ತೇವೆ, ಆಮೇಲೆ ಚೆನ್ನಾಗಿ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿರುವುದನ್ನು ಕಲಿತುಕೊಂಡ್ರೆ ಆಮೇಲೆ ಏನು ಮಾಡ್ತಾರೆ? ಟೀಮ್ ಲೀಡರ್ ಆಗಿ ಮಾಡ್ತಾರೆ. ಆಮೇಲೆ 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 ಏನು ಮಾಡ್ತಾರೆ? ಮ್ಯಾನೇಜರ್ ಮಾಡ್ತಾರೆ.
ಆಮೇಲೆ ರೀಜನ್ ಹೆಡ್ ಮಾಡ್ತಾರೆ, ಆಮೇಲೆ ಸೌತ್ ರೀಜನಲ್ಲಿ ಹೆಡ್ ಮಾಡ್ತಾರೆ, ಆಮೇಲೆ ಇಂಡಿಯಾಗೆ ಹೆಡ್ ಆಗಿ ಮಾಡ್ತಾರೆ. ಯಾವಾಗ ನಾವು ಅದರ ಆಳದಲ್ಲಿ ಎಷ್ಟು ಹೋಗ್ತೇವೋ, ಪ್ರತಿದಿನ ಆ ದೇವರ ವಾಕ್ಯದಲ್ಲಿ ದೇವರ ಕೆಲಸದಲ್ಲಿ ಎಷ್ಟು ನಾವು ಹೋಗುತ್ತೇವೋ ಅಷ್ಟು ದೇವರು ನಮ್ಮನ್ನ ಮೇಲಕ್ಕೆ ತರುವಾತನಾಗಿದ್ದಾನೆ. ಆದ್ದರಿಂದ ಸೇವೆ ಮಾಡಬೇಕಂದ್ರೆ ಇಂಥದ್ದೇ ನನಗೆ ಕೊಟ್ಟು ನಾನು ಮಾಡ್ತೀನಿ ಅಂತ ಹೇಳೋದಲ್ಲ, ಎಲ್ಲದೂ ಸೇವೆ. ಎಲ್ಲದನ್ನ ಮಾಡಬೇಕಾದ್ರೆ ದೇವರು ಒಂದು ದಿನ ನಮಗೋಸ್ಕರ ಪ್ರತ್ಯೇಕ ಮಾಡಿ, ಇವರು ಪ್ರವಾದಿಗಳು, ಹಲ್ಲೆಲೂಯಾ, ಇವರು ಸುವಾರ್ತಿಕರು, ಇವರು ಕುರುಬರು ಅಂದ್ರೆ ಸಭೆಯನ್ನ ನಡೆಸುವವರು, ಇವರು ಸತ್ಯವೇದವನ್ನ ಏನ್ ಮಾಡುವವರು ಏನ್ ಹೇಳ್ತದೆ, 5 ಮಿನಿಸ್ಟ್ರಿಯಲ್ಲಿ ಒಂದು ಅಪೊಸ್ತಲ ಸೇವೆ, ಆಮೇಲೆ ಪ್ರವಾದಿ, ಆಮೇಲೆ ಎವಾಂಜಲಿಸ್ಟ್, 4ನೇದು ಸಭೆಯ ಕುರುಬರು, 5ನೇದು ಉಪದೇಶಕರಲ್ಲ, ಟೀಚರ್ಸ್, ಬೈಬಲ್ ಟೀಚರ್ಸ್ ಅಂತ ಹೇಳುತ್ತೆ. ಆದ್ದರಿಂದ ಬೋಧಕರು, ಥ್ಯಾಂಕ್ ಯು, ಬೋಧಕರು, ಹಲ್ಲೆಲೂಯಾ. ಆದ್ದರಿಂದ ಒಂದೇ ಸಾರಿ ದೇವರು ನಮ್ಮನ್ನ ಇಂಥದಕ್ಕೆ ಅಂತ ಮುಂಚೆ ತೀರ್ಮಾನ ಮಾಡಿರ್ತಾರೆ. ಆದರೆ ನಮಗೆ ಹೇಳಬೇಕಂದ್ರೆ ನಾವು ಆ ಮಾರ್ಗದಲ್ಲಿ ನಡೆದುಕೊಂಡು ಹೋದಾಗಲೇ ಆ ಎಲ್ಲ ಪರಿಸ್ಥಿತಿಗಳನ್ನು ದಾಟಿಕೊಂಡು ಹೋಗಿ ಒಂದು ಸ್ಥಿತಿಗೆ ನಾವು ಬಂದು ನಿಲ್ಲುವಾಗ ದೇವರು ಹೇಳ್ತಾರೆ, ಇವರನ್ನ ಏನು ಮಾಡ್ರಿ, ಪ್ರತ್ಯೇಕ ಮಾಡ್ರಿ. ಅದರಿಂದ ಸೇವೆ ಮಾಡದೆ ದೇವರು ಸೇವೆ ಕೊಡೋದಿಲ್ಲ. ಹಲ್ಲೆಲೂಯಾ. ಸೇವೆ ಮಾಡದೆ ಸೇವೆ ದೇವರು ಕೊಡೋದಿಲ್ಲ. ಸೇವೆ ಕೊಡಬೇಕಂದ್ರೆ ಸೇವಕರೊಟ್ಟಿಗೆ ಸೇವೆಯಲ್ಲಿ ನಾವು ಭಾಗಿಯಾಗಿರಬೇಕು. ನಮ್ಮ ಸೇವಕರು ಕೂಡ, ಡ್ಯಾಡಿ ಕೂಡ ಈ ಒಂದು ಸೇವೆ ದೇವರು ಕೊಡುವುದಕ್ಕಿಂತ ಮುಂಚೆ ಸೇವಕರೊಟ್ಟಿಗೆ ಬೈಬಲ್ ಹಿಡ್ಕೊಂಡು ಹೋಗ್ಬಿಡೋರು. ಆ ಮದುವೆಗೆ ಮುಂಚೆನೆ ಆಟೋ ಓಡಿಸ್ತಾ ಇದ್ದಾಗ, ಹಲ್ಲೆಲೂಯಾ, ಆಟೋನ ಸೈಡಿಗೆ ಹಾಕ್ಬಿಟ್ಟು ಸೇವಕರ ಜೊತೆ ಬೈಬಲ್ ಹಿಡ್ಕೊಂಡು 2 ದಿವಸ 3 ದಿವಸ ಹೋಗ್ಬಿಡೋರು. 3 ದಿವಸ ಆದಮೇಲೆ ಅವ್ರ ತಾಯಿಗೆ ಸಂಬಳ ಕೊಡಬೇಕು, ಆಟೋ ಓಡಿಸಿರೋ ಸಂಬಳ. ಏನು ಮಾಡೋದು ದೇವರೇ ಗೊತ್ತಿಲ್ಲಲ್ಲ ಅಂತ ಅವತ್ತೊಂದು ದಿವಸ ಕೆಲಸಕ್ಕೆ ಹೋದಾಗ ದೇವರ ಆ 3 ದಿವಸದ ಕೆಲಸದ ಎಲ್ಲ ಸಂಪಾದನೆಯನ್ನು ಕೊಟ್ಟು ಅವ್ರ ತಾಯಿಗೆ ಆ 3-4 ದಿನದ ಏನು ಸಂಪಾದನೆ ಇದೆಯೋ ಅವ್ರ ಕೈ ಕೊಟ್ಟು ಬರ್ತಾ ಇದ್ರು. ಹಲ್ಲೆಲೂಯಾ. ಆಮೇಲೆ ಸ್ವಲ್ಪ ವರ್ಷಗಳದೆಲ್ಲ ಕಳೆದ ಮೇಲೆ ದೇವರು ಈ ಸೇವೆಗಂತ ಕರೆದ ಮೇಲೆ ಅದೆಲ್ಲವನ್ನ ಬಿಟ್ಟು ಇವರು ಸೇವೆಗೆಂದು ಬಂದರು. ಅದರಿಂದ ಒಂದು ಸೇವೆ ನಮಗೆ ಕೊಡಲ್ಪಡಬೇಕಂದ್ರೆ ಸೇವೆ ನಾವು ಮಾಡಬೇಕು ಸೇವಕರೊಟ್ಟಿಗೆ. ಹಲ್ಲೆಲೂಯಾ. ಸಭೆಯಲ್ಲಿ ಸೇವೆ ಮಾಡುವವರಾಗಲೇ ಒಂದು ಸಣ್ಣ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದರೆ ದೇವರು ಏನ್ ಮಾಡ್ತಾರೆ, ದೊಡ್ಡ ಕೆಲಸದಲ್ಲಿ ಇಡ್ತಾರೆ. ಆದ್ದರಿಂದ ಕೊಡುವಂತ ನಮ್ಮ ಸಣ್ಣ ಕೆಲಸದಲ್ಲಿ ನಂಬಿಗಸ್ತರಾಗಿ ಮಾಡ್ತಾ ಹೋದ್ರೆ ದೇವರು ನಮ್ಮನ್ನ ದೊಡ್ಡ ಸ್ಥಾನದಲ್ಲಿ ಇಡಲು ಶಕ್ತನಾಗಿರ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ನಿಮ್ಮ ಪರ್ಪಸ್ ಅನ್ನ ತಿಳಿದುಕೊಡ್ರಿ, ದೇವರ ಉದ್ದೇಶವನ್ನ ತಿಳಿದುಕೊಳ್ಳ್ರಿ. ಅದನ್ನ ತಿಳಿದುಕೊಳ್ಳುವುದು ಮಾತ್ರವಲ್ಲ, ದೇವರ ಕಾರ್ಯಗಳನ್ನ, ಸೇವೆಯನ್ನ ನಾವೇನ್ ಮಾಡಬೇಕು, ಮಾಡುವವರಾಗುವಾಗ ಮಾತ್ರವೇ ದೇವರು ನಮಗಿಟ್ಟಿರುವಂಥ ಉದ್ದೇಶವನ್ನು ಇನ್ನೂ ಕ್ಲಿಯಾರಿಟಿ ಮಾಡಿ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಸ್ಪಷ್ಟಪಡಿಸಿ ನಾವು ಹೋಗುವಂಥ ಸ್ಥಳಕ್ಕೆ ಸರಿಯಾಗಿ ಹೋಗಿ ನಿಲ್ಲುವ ಹಾಗೆ ದೇವರು ಕೃಪೆ ಮಾಡ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ನಿಮ್ಮ ಉದ್ದೇಶಗಳನ್ನು, ದೇವರು ನಿಮಗೋಸ್ಕರ ಇಟ್ಟಿರುವಂಥ ಉದ್ದೇಶಗಳನ್ನು ತಿಳಿದುಕೊಡ್ರಿ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ಟೈಮ್ ಆಗ್ಬಿಡ್ತು. ಕಣ್ಣುಗಳು ಮುಚ್ಚಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಸ್ತೋತ್ರ ಸ್ತೋತ್ರ ಅಪ್ಪ. ಉದ್ದೇಶಗಳನ್ನು ತಿಳಿದುಕೊಳ್ಳುವಂತೆ ಸ್ತೋತ್ರ. ಈ ದಿನ ಕೇಳಿದಂಥ 5-6 ಆ ಒಂದು ಅಂಶಗಳನ್ನು ನಾವು ಅಪ್ಪ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತೆ ಸಹಾಯ ಮಾಡೋದು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ಆತನೇ ಅಪ್ಪ, ಯೇಸುವೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಉದ್ದೇಶಗಳನ್ನು ನಿನ್ನ ಮಕ್ಕಳು ನೆರವೇರಿಸುವರಾಗಿ ಕಾಣಲ್ಪಡುವಂತೆ, ನಿನ್ನ ಜೊತೆ ಕೆಲಸದವರಾಗಿರುವಂತೆ, ನೀನು ಕೊಟ್ಟಿರುವಂಥ ಸೇವೆಯನ್ನು ಮಾಡುವವರಾಗುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಪಡಿಸು, ಪ್ರೇರೇಪಿಸು, ನಡೆಸು. ನಿನ್ನ ಹತೋಟಿಗೆ ಒಪ್ಪಿಸಿಕೊಡ್ತೇವೆ. ಎಲ್ಲ ಘನಮಾನ ಮಹಿಮೆಗಳು ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ ನಮ್ಮೆಲ್ಲರ ಸಂಗಡಲ್ಲಿ, ಎಲ್ಲ ದೇವರ ಮಕ್ಕಳ ಸಂಗಡಲ್ಲೂ ಸದಾಕಾಲವೂ ತಂಗಿರಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.